ತುಂಗಭದ್ರಾ ಜಲಾಶಯದಲ್ಲಿನ ನೀರಿನ ಒತ್ತಡಕ್ಕೆ ಡ್ಯಾಂನ ಗೇಟ್ ಸಂಖ್ಯೆ 19ರ ಚೈನ್ ಲಿಂಕ್ ತುಂಡಾಗಿ ಗೇಟ್ ನದಿ ಪಾಲಾಗಿದ್ದು ಡ್ಯಾಂನಿಂದ ನೀರು ನದಿಗೆ ರಭಸವಾಗಿ ನುಗ್ಗುತ್ತಿದೆ. ನೀರಿನ ಹೊರಹರಿವಿನ ಪ್ರಮಾಣ 2 ಲಕ್ಷ ಕ್ಯೂಸೆಸ್ ಹೊರಹರಿವು ಮಾಡಬೇಕಾಗುತ್ತೆ. ಆದ್ದರಿಂದ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಈ ಭಾರೀ ಧಾರಾಕಾರ ಮಳೆ ಸುರಿದ ಹಿನ್ನೆಲೆಯಲ್ಲಿ ತುಂಗಭದ್ರಾ ಅಣೆಕಟ್ಟು ಸಂಪೂರ್ಣ ಭರ್ತಿಯಾಗಿದ್ದು ಸುತ್ತಮುತ್ತಲ 4 ಜಿಲ್ಲೆಗಳ ರೈತರ ಮೊಗದಲ್ಲಿ ಸಂತಸ ಹೊನ್ನಲ್ಲೇ ಹರಿದಿತ್ತು. ಆದರೆ ಈಗ 105 ಅಡಿ ಟಿಎಂಸಿ ನೀರಿನ ಸಾಮರ್ಥ್ಯವಿದೆ. ಈಗ ಜಲಾಶಯದಿಂದ 65 ಟಿಎಂಸಿ ನೀರು ಹೊರಬಿಟ್ಟರೆ ರೈತರು ಸಂಕಷ್ಟಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಕಂಪ್ಲಿ ಪಟ್ಟಣ ಜಲಾವೃತಗೊಳ್ಳುವ ಆತಂಕವೂ ಕೂಡ ಎದುರಾಗಿದೆ. ಕ್ರಸ್ಟ್ ಗೇಟ್ ತುಂಡಾಗಿರುವ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದ್ದು ಜಲಾಶಯದ ಆಸುಪಾಸಿನಲ್ಲಿ ಯಾರೂ ತೆರಳದಂತೆಯೂ ಕಟ್ಟೆಚ್ಚರ ವಹಿಸಲಾಗಿದೆ. ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವುದರಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಎಂದು ಸ್ಥಳೀಯರು ಸದ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚೈನ್ ಲಿಂಕ್ ತುಂಡಾದ ಈ ಗೇಟ್ನಿಂದಲೇ ಅಂದಾಜು 35,000ದಿಂದ 40,000 ಕ್ಯೂಸೆಸ್ ನೀರು ನದಿಗೆ ಹೋಗುತ್ತಿದೆ. ಉಳಿದ ಗೇಟ್ಗಳಿಂದ 75,000 ಕ್ಯೂಸೆಸ್ ನೀರು ಬಿಡಲಾಗಿದೆ. ನೀರಾವರಿ ಇಲಾಖೆಯ ಉನ್ನತ ಅಧಿಕಾರಿಗಳು ಈಗಾಗಲೇ ಬೆಂಗಳೂರಿನಿಂದ ಹೊರಟಿದ್ದು ಡ್ಯಾಂನಲ್ಲಿರುವ ನೀರು ಕಡಿಮೆಯಾದ ಬಳಿಕವಷ್ಟೇ ತುಂಡಾದ ಚೈನ್ ಲಿಂಕ್ ಮತ್ತು ಗೇಟ್ ಸರಿಪಡಿಸಲು ಸಾಧ್ಯವಾಗುತ್ತೆ. ದುರಸ್ತಿಗೆ ಅಗತ್ಯವಾಗಿ ಬೇಕಾದ ನೀರು ಕಡಿಮೆಯಾಗಲು ಕನಿಷ್ಠ 3 ರಿಂದ 4 ದಿನವಾದರೂ ಬೇಕು ಎಂದು ಕರ್ನಾಟಕ ನೀರಾವರಿ ನಿಗಮದ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಎಂಜಿನಿಯರ್ ಎಂ ಬಸವರಾಜು ತಿಳಿಸಿದ್ದಾರೆ. ಇವತ್ತು ನಾವು ಇಲ್ಲಿ ಡ್ಯಾಮ್ಗೆ ಬಂದೀವಿ. ಗೇಟ್ ನಂಬರ್ 19 ಸರ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದಾರೆ. ಇವರು AEO ಆಗ್ಬೇಕು ಮಾರಣ್ಣ ಸರ್ ಅಂತ. ಅಂದ್ರೆ ಒಂದ್ ಸೈಡು ರೋಪ್ ಕಟ್ ಆಗಿದೆ. ರೋಪ್ ಕಟ್ ಆಗಿ ಅದು ಗೇಟ್ ಕೆಳಗ್ ಬಿದ್ದಿದ್ದಕ್ಕೆ ಡೈರೆಕ್ಟ್ ನೀರು ಬೀಳ್ತಾ ಇದೆ. ಇಲ್ಲಿ ಫ್ಲೋ ಆಗ್ತಾ ಇದೆ, ಡೈರೆಕ್ಟ್ ಫ್ಲೋ ಆಗ್ತಾ ಇದೆ. ಇದು ಫಸ್ಟ್ ಟೈಮ್ ನಮ್ಮ ಡ್ಯಾಮ್ ಕಟ್ಟಿರೋದ್ರೂ ಫಸ್ಟ್ ಟೈಮ್ ಇದು ಆಗ್ತಾ ಇರೋದು. ಈ ತರದ್ದು ಘಟನೆ ಆಗಿದೆ. ಆದ್ರೆ ಯಾರು ನಾವು ಭಯ ಪಡೋದು ಅವಶ್ಯಕತೆ ಇಲ್ಲ. ನಮ್ ಜನತೆಗೆ ಇಷ್ಟೇ ಹೇಳೋದು ಇಷ್ಟಪಡ್ತೀನಿ. ಯಾಕಂದ್ರೆ ಆ ದೇವರ ಮೇಲೆ ನಾವು ಭಾರ ಹಾಕಿದೀವಿ. ಆ ದೇವರೇ ನಮ್ಗೆ ಕಾಪಾಡ್ಬೇಕು. ಜನತೆಗೆ ಏನೋ ಇದು ತೊಂದರೆ ಆಗಲ್ಲ ಅಂತ ಸಾರು ಹೇಳಿದಾರ. ವಿದಿನ್ 2 days ಇದು ರಿಪೇರಿ ಮಾಡಿ ಕಥಾಸ್ಥಿತಿ ಹೆಂಗಿತ್ತು ಅದೇ ರೀತಿ ಅವ್ರು ಬಿಡ್ತಾರಂತ ಹೇಳಿದಾರ. ಆದ್ರೆ ಆ ಜನತೆಗೆ ಮತ್ತ ಆ ದೇವರಿಗೆ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಾವು ಎಲ್ಲರೂ ಮನಸ್ಸಿಂದ ಪ್ರಾರ್ಥನೆ ಮಾಡ್ರಿ. ಈ ತರದ್ದು ಅನಾಹುತ ಇನ್ನೊಂದ್ ಟೈಮ್ ಆಗಬಾರ್ದು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಈಗ ನಮ್ಮ AEO ಸರ್ ಮಾರಣ್ಣ ಸರ್ ಮಾತಾಡ್ತಾರ. ಸರ್ ನಮಸ್ಕಾರ. ಮೇಡಮ್ ಇದು ತುಂಬಾ ಸಂತೋಷ. ಯಾಕಂದ್ರೆ ನೀವು ಇಲ್ಲಿಗೆ ಬಂದು ನಮ್ಮ ವೀಕ್ಷಿಸಿ ನಮ್ಮ ತುಂಗಭದ್ರಾ ಡ್ಯಾಮ್ ಒಂದು ನೀರಿನ ಹರಿವಿನ ಯಾವ ರೀತಿ ಇದೆ ಅಂತ ಜನತೆಗೆ ತಿಳಿಸಿಕೊಡೋದ್ರಿಂದ ತುಂಬಾ ಸಂತೋಷ. ಹಾಗೆ ಇಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಒಂದೇ ಮಾತು ನಾನು ಹೇಳ್ತೀನಿ. ಯಾಕಂದ್ರೆ ಈ ರೀತಿ ಆಗಿರೋದು ನಮಗೆ 2ನೇ ಬಾರಿ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಈ ಮುಂಚೆ ನಮಗೆ 10 ವರ್ಷ ಕೆಳಗಡೆ ಈ ರೀತಿ ಆಗಿತ್ತು. ಬಟ್ ಸಣ್ಣ ಪುಟ್ಟ ವಿಷಯಗಳು. ಆದರೆ ಈ ರೀತಿ ನಮಗೆ ಏನಾಗಿದೆ ಅಂದ್ರೆ ನಮಗೆ ಎಲಿವೇಶನ್ ನಮ್ಮ 19 ಗೇಟ್ ಯಾಕೆ ಈ ರೀತಿ ತೊಂದರೆ ಆಗಿದೆ ಅಂದ್ರೆ ಎಲ್ಲವೂ ಸರಿ ಇತ್ತು. ನಮ್ಮಲ್ಲಿ ಸಿಬ್ಬಂದಿ ಎಲ್ಲಾ ರೀತಿ ಸಹಕಾರ ಮಾಡಿದ್ದಾರೆ. ಬಟ್ ಏನಂದ್ರೆ ಅದು ಪ್ರಕೃತಿ ವಿಕೋಪಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸೆಂಟರ್ ಆಫ್ ದಿ ಪಾಯಿಂಟ್ 19 ನಂಬರ್ ಇರೋದ್ರಿಂದ ಅಲ್ಲಿ ಫೋರ್ಸ್ ಹೆಚ್ಚಿಗೆ ಇರೋದ್ರಿಂದ ಡೆನ್ಸಿಟಿಯಿಂದ ಅಲ್ಲಿ ಯಾವ್ದೋ ಒಂದು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಗೇಟ್ಗೆ ಒಂದು ಹೊಡೆತ ಬಿದ್ದು ಅದು ಫೋರ್ಸ್ ಡೆನ್ಸಿಟಿ ಇರೋದ್ರಿಂದ ಒಂದು ರೋಪ್ ಏನಂತ ನಾವು ಕರಿತೀವಿ ಆ ಗೇಟ್ಗೆ ರೈಟ್ ಸೈಡ್ ಭಾಗದಲ್ಲಿ ಇರ್ತಕ್ಕಂಥ ರೋಪ್ ಕಟ್ಟಾಗಿ ಮತ್ತೆ ಎಡಗಡೆಗೆ ಇರ್ತಕ್ಕಂಥ ಒಂದು ಏನು ಚೈನ್ ಲಿಂಕ್ ಇದೆ ಅದನ್ನ ಹಂಗೆ ಹಿಡ್ಕೊಂಡಿದೆ. ಅದು ಯಾವುದೇ ರೀತಿ ಗೇಟ್ ಮುಂದಕ್ಕೆ ಹೋಗಿಲ್ಲ, ಅಲ್ಲೇ ನಿಂತಿದೆ. ಇನ್ನೊಂದು 2 ದಿವಸದಲ್ಲಿ ನಾವು ರೆಕ್ಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ಏನು ಅನುಕೂಲ ಆಗಬೇಕು ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅದೇ ರೀತಿ ನಮ್ಮ ಕವಿತಾ ಮೇಡಮ್ ಅವರು ಈಗಾಗಲೇ ಈ ವೀಕ್ಷಣೆ ಮಾಡಿದಂತ ಈ ಒಂದು ಸನ್ನಿವೇಶ ಎಲ್ಲ ಕೂಲಂಕಷವಾಗಿ ಇದೆ. ಜನತೆಗಳಿಗೆ ಏನು ಬೇಕು ಸಂದೇಶ ಅದನ್ನ ನಾವು ಕೊಡ್ಬೇಕಂತ ಒಂದು ಮನೋಭಾವದಿಂದ ಕವಿತಾ ಮೇಡಮ್ ಅವ್ರಿಗೆ ಮತ್ತು ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. 2 days ನೀವು ಆಸ್ ಇಟ್ ಇಸ್ ಮಾಡಿದ್ರೆ ನೀರಿನ ಲೆವೆಲ್ ಯಾವ ತರ ಇರುತ್ತೆ? ಈಗಿರೋ ಮಟ್ಟ ಏನಂದ್ರೆ ನಮಗೆ 1632 ಫೀಟ್ ಇದೆ. ಆ ಫೀಟ್ ಮಟ್ಟಕ್ಕೆ ಕರೆಕ್ಟ್ ಇದೆ. ನಾವು ಆಲ್ರೆಡಿ 1 ಫೀಟ್ ಹೈಟ್ ಮಾಡಿದೀವಿ ಗೇಟ್ ಗಳನ್ನ ಈ ಮುಂಚೆ ಜಾಗ್ರತೆಯಿಂದ. ಯಾಕಂದ್ರೆ ನಮಗೆ 130 TMC ಸ್ಟೋರೇಜ್ ಇತ್ತು. ಅದನ್ನ ನಮಗೆ ಈಗ 105ಕ್ಕೆ ಬಂದಿದ್ದೇವೆ. ಮುಂಚೆ ನಮಗೆ 1 ಫೀಟ್ ಹೈಟ್ ಇದ್ದಿಲ್ಲ, ನಾವು ಮಾಡಿದ್ವಿ ಅದನ್ನ. ಸೊ ಹಂಗಾಗಿ ನಾವು ಇನ್ನೂ ಹೆಚ್ಚಿನ ಸ್ಟೋರೇಜ್ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇನ್ನ 12 ಫೀಟ್ ಕಡಿಮೆ ಆದ ಮೇಲೆ ನಾವು ಗೇಟ್ ಅನ್ನು ರೆಕ್ಟಿಫೈ ಮಾಡ್ತೀವಿ. ಈಗಾಗಲೇ 32 ಗೇಟ್ಗಳನ್ನು ನಾವು ತೆಗೆದಿದ್ದೀವಿ. ಅದನ್ನ ವಾಟರ್ ನಮಗೆ ಒಂದು 56-60 TMC ಹೊರವಳ ಮಾಡಿ ನೆಕ್ಸ್ಟ್ ಅದನ್ನ ರಿಪೇರಿ ಆಸ್ ಇಟ್ ಈಸ್ ನಾವು ಕಂಡೀಷನ್ ಮಾಡಿ ನೆಕ್ಸ್ಟ್ ನಂತರ ರೈತರಿಗೆ ಏನಿದೆಲ್ಲ ಅದನ್ನ ಕಾಲುವೆಗೆ ನಾವು ಯಾವ ರೀತಿ ಬಿಡ್ತೀವಿ. ಈಗ ಏನ್ ರೈತರಿಗೆ ನೀರು ಹೋಗ್ತಾ ಇದೆಯೋ ಅದನ್ನ ಏನು ಕಡಿಮೆ ಆಗಲ್ಲ. ಈಗಾಗಲೇ ಏನಿದಾವೋ ಅದೇ TMC ಲೆವೆಲ್ ಪ್ರಕಾರ ಇರ್ತದೆ. ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗ್ಬೇಕಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಈ ಒಂದು 60 TMC ಮತ್ತೆ
ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಒಂದು ಭಾವನೆಯಿಂದ ನಾನು ಹೇಳ್ತೀನಿ. ಈಗಾಗಲೇ ನಮಗೆ ಮುಂಚಿತವಾಗಿ ಬಂದಿರೋದ್ರಿಂದ ನನಗೆ ಏನು ತೊಂದರೆ ಇಲ್ಲ. ಇನ್ನು ಮಳೆಗಾಲ ಮುಂದೆ ಇರೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. 100% ನಾವು ಈ ಗೇಟನ್ನ ನಾವು ರೆಕ್ಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರೂ ಸಮಾಜ ಸೇವಕರು ಏನಿದಾವೆ, ನಮ್ಮ ಕವಿತಾ ಮೇಡಮ್ ಇರಲಿ, ಇನ್ನು ಹಲವಾರು ನಿಮ್ಮ ರೈತ ಬಾಂಧವರು ಇರಲಿ, ಎಲ್ಲರಿಗೂ ಸಹಕಾರ ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶದಿಂದ ಈ ಒಂದು ಧನ್ಯವಾದಗಳು ಹೇಳ್ತಾರೆ. ಇವತ್ತು ನಾವು ನೋಡಿದೀವಿ ಸರ್ ಹೇಳ್ತಾ ಇದ್ದಾರೆ ಯಾವ ರೀತಿ ರೈತರಿಗೆ ಆಗ್ಲಿ ನೀರೊಂದು ತೊಂದರೆ ಆಗ್ಲಿ ಆಗಲ್ಲ ನಮ್ಗೆ. ಆಮೇಲೆ ಇವತ್ತು ನಮ್ಮ ಡೆಪ್ಯೂಟಿ ಸಿಎಂ ಸರ್ DK ಶಿವಕುಮಾರ್ ಸರ್ ಬಂದು ಹೋಗಿದಾರ. ಆಮೇಲೆ ರವಿಯಪ್ಪ ಸರ್, DK ಶಿವಕುಮಾರ್ ಸರ್, ಆನಂದ್ ಸಿಂಗ್ ಸರ್ ಎಲ್ಲರೂ ಇದು ಸರ್ವೆ ಮಾಡಿದಾರ. ಅವರು ಡಿಸಿಷನ್ ತಗೊಂಡ್ ನಮ್ಗೆ ಒಳ್ಳೇದು ಸಜೆಷನ್ ಕೊಟ್ಟು ಹೋಗಿದಾರ. ಅವ್ರಿಗೇನು ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಆಮೇಲೆ ಮಾರಣ್ಣ ಸರ್ಗೆನು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಡಿಪಾರ್ಟ್ಮೆಂಟ್ ಇಂದು ಬಂದಿರೋದು ಹನುಮಂತ ಮತ್ತೆ ನಮ್ ರಘು ಅವರು, ಪಂಪ ಅವರು, ಅಭಿಷೇಕ್ ಅವರು ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಪ್ರತಿ ವರ್ಷವೂ ಜಲಾಶಯದ ಗೇಟ್ಗಳ ನಿರ್ವಹಣೆ ಮಾಡಲಾಗುತ್ತದೆ. ಜಲಾಶಯದ ಸುರಕ್ಷತೆಗೆ ಯಾವುದೇ ತೊಂದರೆ ಇಲ್ಲ, ಆತಂಕಗೊಳ್ಳುವ ಅಗತ್ಯವೂ ಕೂಡ ಇಲ್ಲ. ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿರುವ ಈಗಿನ ನೀರಿನಲ್ಲಿ ಆಗಿರುವ ಸಮಸ್ಯೆ ಪರಿಹರಿಸಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎನ್ನುವುದನ್ನು ತಜ್ಞರ ತಂಡ ನಿರ್ಧಾರ ಮಾಡಲಿದೆ. ಸದ್ಯ 70,000 ಕ್ಯೂಸೆಸ್ ನೀರು ಹೊರಗಡೆ ಬಿಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಲಾಶಯದ ಸಂಪೂರ್ಣ ಭರ್ತಿಯಾಗಿ ಕಳೆದ ವಾರ 10 ದಿನಗಳಿಂದಲೂ ನೀರು ಹೊರಹೋಗುತ್ತಿತ್ತು. 105.788 TMC ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ.